ಕೇರಳ ಯಾವತ್ತೂ ದ್ವಂದ್ವ ನೀತಿಯನ್ನು ಅನುಷ್ಠಾನಗೊಳಿಸ್ತಿದೆ. ಹಿಂದೆ ಕೇರಳದಲ್ಲಿ ವಿಶೇಷವಾಗಿ ಕನ್ನಡ ಪ್ರದೇಶ ಅನ್ನತಕ್ಕಂಥ ಕಾಸರಗೋಡು ಪ್ರದೇಶದಲ್ಲಿ ಮಲಯಾಳ ಕಡ್ಡಾಯ ಮಾಡತಕ್ಕಂಥ ಪ್ರಕ್ರಿಯೆಗಳು ಅವತ್ತೇ ಪ್ರಾರಂಭ ಆಗಿದೆ. ಆದರೆ ನಮ್ಮೆಲ್ಲ ಹಿರಿಯರ ಹೋರಾಟದ ಪರಿಣಾಮವಾಗಿ ಮುಂದೂಡಿಕೊಂಡು ಬಂತು. ಇವತ್ತು ಮತ್ತೆ ಕನ್ನಡದ ಮೇಲೆ ಗದಾಪ್ರಹಾರ ಮಾಡತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಅಲ್ಲಿರ್ತಕ್ಕಂಥ ಕಮ್ಯುನಿಸ್ಟ್ ಸರ್ಕಾರ ಮಾಡ್ತದೆ, ಪಿಣರಾಯಿ ವಿಜಯನ್ ಸರ್ಕಾರ ಮಾಡ್ತಾ ಇದೆ. ನಾನು ಇದನ್ನು ಖಂಡಿಸ್ತೇನೆ. ಮತ್ತು ಆ ಭಾಗದಲ್ಲಿ ಕನ್ನಡದ ಜೊತೆಗೆ ಕನ್ನಡದ ಉಳಿವಿಗಾಗಿ ಹೋರಾಟ ಮಾಡಿದೆ. ಕನ್ನಡದ ಜೊತೆಗೆ ಮಲಯಾಳವನ್ನ ಬೆಳೆಸ್ತಕ್ಕಂಥ ಜನ ಇದ್ದಾರೆ. ಆದ್ರೆ ಅಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು ಕನ್ನಡವೇ. ಹಾಗಾಗಿ ಕನ್ನಡದ ಸ್ಥಾನವನ್ನು ಉಳಿಸ್ತಾ ಮಲಯಾಳಕ್ಕೆ ಆದ್ಯತೆ ಕೊಡ್ಲಿ ಅಂತ ನಮ್ದು ಮೊದಲ ಆದ್ಯತೆ ಕನ್ನಡ ಆಗ್ಬೇಕು. ಆ ಪ್ರದೇಶದಲ್ಲಿ ಕನ್ನಡವನ್ನು ಉಳಿಸಬೇಕು. ಇದಕ್ಕೆ ಸರ್ಕಾರ ಎಚ್ಚೆತ್ಕೊಳ್ಬೇಕು ಅಂತ ಹೇಳುವಂಥದ್ದು. ಇಲ್ಲಾಂತಾದ್ರೆ ಜನ ನಾಡ್ದು ಉತ್ತರ ಕೊಡ್ತಾರೆ. ಇನ್ನು ಹೆಚ್ಚು ದಿವಸ ಇಲ್ಲ. ಸಿಎಂ ಟ್ವೀಟ್ ಮಾಡಿದ್ದಾರೆ. ಆದ್ರೆ ವೇಣುಗೋಪಾಲ್ ಅವರ ಮೂಲಕ ಹೇಳಿ ಏನಾದ್ರು ಆಗ ಈ ವಿಚಾರದಲ್ಲಿ ಆಗಿದೆ, ಬೆಂಗಳೂರಿನ ವಿಚಾರದಲ್ಲಿ ಆದಾಗೆ ಕೌಂಟರ್ ಮಾಡಬೇಕು ಅಂತ ಬಯಸ್ತಾರೆ. ಅಲ್ಲ, ಅದರ ನಮ್ಮ ರಾಜ್ಯ ಸರ್ಕಾರ ಗಟ್ಟಿಯಾಗಿರ್ತಕ್ಕಂಥ ತೀರ್ಮಾನ ತಗೊಳ್ಬೇಕು. ಸಿದ್ದರಾಮಯ್ಯನವರು ಅದಕ್ಕೆ ಗಟ್ಟಿಯಾಗಿರ್ತಕ್ಕಂಥ ತೀರ್ಮಾನ ತಗೊಳ್ಬೇಕು. ಅಲ್ಲೆಲ್ಲಾದ್ರೂ ಕನ್ನಡವನ್ನ ಕೊನೆಗಾಣಿಸ್ತಕ್ಕಂಥ ಪ್ರಯತ್ನಗಳಾದ್ರು ಇಲ್ಲಿರ್ತಕ್ಕಂಥ ರಾಜ್ಯದಲ್ಲಿ ನಾವೇನ್ ತೀರ್ಮಾನ ತಗೋಬೇಕು, ಇಲ್ಲಿಯೂ ಬಹಳಷ್ಟು ಜನ ಇದ್ದಾರೆ ಅನ್ನುವಂಥ ಎಚ್ಚರಿಕೆ ಸಿದ್ದರಾಮಯ್ಯನವ್ರಿಗೆ ಇರಬೇಕು. ಮತ್ತು ಇವತ್ತು ಬೆಂಗಳೂರಲ್ಲಿ ನಡೆದಿರ್ತಕ್ಕಂಥ ಘಟನೆಗೆ ಕೇರಳದ ಮಾಡಿಕೊಂಡಿರ್ತಕ್ಕಂಥ ವರ್ತನೆ, ನಮ್ಮ ರಾಜ್ಯದಲ್ಲಿ ಅವ್ರ ಸಂಖ್ಯೆ ಇರತಕ್ಕಂಥ ಪ್ರದೇಶಗಳಲ್ಲಿ ಅವ್ರು ಮಾಡ್ತಕ್ಕಂಥ ವರ್ತನೆ, ಇದೆಲ್ಲವನ್ನು ನಮ್ಮ ಸರ್ಕಾರದ ಗಮನದ ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ಕೇರಳ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕು. ಮುರಳಿ ಅವರ ವಿಚಾರದಲ್ಲಿ ನೋಡಿ, ಇವತ್ತು ಮಾನಸಿಕತೆ, ಸಾಮಾಜಿಕ ಜಾಲತಾಣಗಳ ಮಧ್ಯೆ ಜನರ ಮಾನಸಿಕತೆ ಗೊತ್ತಾಗುತ್ತೆ. ಒಬ್ಬಳು ಸಾಮಾಜಿಕ ಕಾರ್ಯಕರ್ತೆಯಾಗಿ ಒಂದು ಬಹಳ ದಲಿತ ಸಮುದಾಯದಿಂದ ಬಂದಿರತಕ್ಕಂಥ ಮಹಿಳೆ, ಸಮಾಜದಲ್ಲಿ ಅವ್ರದೇ ಆಗಿರ್ತಕ್ಕಂಥ ಗೌರವದ ಸ್ಥಾನವನ್ನು ಪಡೆದವರು. ಇವತ್ತು ಶಾಸಕಿ ಆಗುವುದು ಬಹಳ ಸುಲಭದ ಕೆಲಸ ಅಲ್ಲ. ಜನರ ಮೇಲೆ ಜನರ ಒಲವಿನಿಂದ ಅವರು ಶಾಸಕಿ ಆಗಿರ್ತಕ್ಕಂಥ, ಪಾರ್ಟಿ ಸೀಟ್ ಕೊಟ್ಟಿರ್ಬೋದು, ಮತ ಹಾಕುವಂತ ಸಾಮಾನ್ಯ ಜನ ಅಂತ ಇದರ ಮುಖಾಂತರವಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡತಕ್ಕಂಥ ಒಬ್ಬರು ಅತ್ಯುತ್ತಮವಾಗಿರ್ತಕ್ಕಂಥ ಶಾಸಕಿ ಆಗಿರ್ತಕ್ಕಂಥ ಭಾಗೀರಥಿ ಅವರ ಬಗ್ಗೆ ಬಹಳ ಕೆಟ್ಟದಾಗಿ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರ್ತಕ್ಕಂಥ ನಾವು ಖಂಡಿಸ್ತೇವೆ. ಮತ್ತು ಇದಕ್ಕೆ ಕಠೋರವಾಗಿರ್ತಕ್ಕಂಥ ಕಾನೂನು ಕ್ರಮಗಳನ್ನ ಕೈಗೊಳ್ಳಬೇಕು. ಈಗಾಗಲೇ ನಾವು ಕಂಪ್ಲೇಂಟ್ಗಳನ್ನು ಕೊಡ್ತಕ್ಕಂಥದ್ದು FIR ಅಲ್ಲಿ ಆಗಿದೆ. ಸರ್ಕಾರ ಎಚ್ಚೆತ್ತು. ನೋಡಿ, ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಬರೆದಾಗ ರಾತ್ರಿ ಪತ್ರಕರ್ತರನ್ನ ಮನೆಯಿಂದ ಹಿಡ್ಕೊಂಡು ಹೋಗ್ತಿದ್ವಿ. ಪತ್ರಕರ್ತರನ್ನು ರಾತ್ರಿ 12 ಗಂಟೆಗೆ ನಮ್ಮ ಪೇಜ್ ಏನ್ ನಡೆಸ್ತಾರೆ ಸೋಷಿಯಲ್ ಮೀಡಿಯಾ, ಅವರನ್ನು ತಗೊಂಡು ಹೋಗ್ತಿದ್ದೆ. ಅವರನ್ನೆಲ್ಲ ಬಂಧನದಲ್ಲಿ 6 ದಿನ 10 ದಿನ ಜೈಲಿಗೆ ಹಾಕಿದ್ದಿದೆ. ಆದ್ರೆ ಸಿದ್ದರಾಮಯ್ಯರಿಗೊಂದು ಕಾನೂನು, ಶಾಸಕರಿಗೊಂದು ಕಾನೂನು, ಇಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೊಂದು ಕಾನೂನು. ಸಿದ್ದರಾಮಯ್ಯರ ವಿರುದ್ಧ ಬರೆದಾಗ ಏನ್ ಕಾನೂನು ತಗೊಂಡಿದ್ದಾರೋ ಅದೇ ಕ್ರಮವನ್ನು ತಗೋಬೇಕು. ಯಾಕಂದ್ರೆ ಅವರು ಒಬ್ಳು ದಲಿತ ಮಹಿಳೆ, ಅವರ ಮೇಲೆ ಜಾತಿ ನಿಂದನೆ ಆಗಿದೆ ಆಯಸ್ ಮೇಲೆ. ಹಾಗೆ ತಕ್ಷಣ ಇದಕ್ಕೆ ಸರ್ಕಾರ ಎಚ್ಚೆತ್ಕೊಂಡು ಕಠೋರವಾಗಿರ್ತಕ್ಕಂಥ ಕ್ರಮದ ಮುಖಾಂತರ ಅವರನ್ನ ಬಂಧಿಸಬೇಕು ಅಂತ. ಭವಿಷ್ಯ ನೋಡಿದ್ದಾರೆ. JDS ಮರ್ಜ್ ಆಗ್ತಾ ಇದೆ ಬಿಜೆಪಿ ಜೊತೆ ಶೀಘ್ರದಲ್ಲಿ. ಅವರಿಗೆ ಬಹಳಷ್ಟು ಕೇರಳಕ್ಕೆ ಹೋಗ್ತಾ ಇದ್ದಾರೆ, ಜ್ಯೋತಿಷ್ಯ ಕಲಿತಿದ್ದಾರೆ ಅನ್ಸುತ್ತೆ. ಹಾಗಾಗಿ ಅವರ ಜ್ಯೋತಿಷ್ಯ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮುಖ್ಯಮಂತ್ರಿ ಮಾಡುವುದಿಲ್ಲ ಅಂತ ಗೊತ್ತಾಗಿದೆ ಅವರಿಗೆ. ಇನ್ನು ಬೇಗ ಜ್ಯೋತಿಷ್ಯ ಕಾರ್ಯಾಲಯ ತೆಗೆಯುವಂತದ್ದಿದೆ. ಹುಬ್ಬಳ್ಳಿ ಘಟನೆ ಬಗ್ಗೆ ನೋಡಿ, ಖಂಡಿತ ಇದು ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದ್ಮೇಲೆ, ಸಿದ್ದರಾಮಯ್ಯ ಆಡಳಿತಕ್ಕೆ ಬಂದ್ಮೇಲೆ ಗೂಂಡಾ ರಾಜ್ಯವಾಗಿ ಪರಿವರ್ತನೆ ಆಗಿದೆ. ಇವತ್ತು ನಿನ್ನೆಯಿಂದ ಅಲ್ಲ. ನೋಡಿ, ಈ ಸರ್ಕಾರ ಬಂದಾಗಲೇ ಪಾಕಿಸ್ತಾನದ ಪರವಾಗಿರ್ತಕ್ಕಂಥ ಘೋಷಣೆಗಳಾಯ್ತು. ಸರ್ಕಾರದ ಯಾವುದು ವಿಜಯೋತ್ಸವದಲ್ಲೇ ಮೆರವಣಿಗೆಯಲ್ಲಿ ಪಾಕಿಸ್ತಾನದ ಧ್ವಜ ಹಾರಿತು, ಪಾಕಿಸ್ತಾನದ ಪರವಾಗಿರ್ತಕ್ಕಂಥ ಧ್ವಜ ಹಾರಿತು. ಆನಂತರ ಬೆಳಗಾಂನಲ್ಲಿ ಒಬ್ಬರು ಮುನಿಯ ಹತ್ಯೆ ಆಯ್ತು. ಆನಂತರ ನಿತ್ಯ ನಿರಂತರವಾಗಿರ್ತಕ್ಕಂಥ ಈ ರಾಜ್ಯದಲ್ಲಿ ಹಲ್ಲೆಗಳು, ಗೂಂಡಾ ಪ್ರವರ್ತನೆಗಳು ಜಾಸ್ತಿ ಆಗಿದ್ದಾವೆ. ವಿಧಾನಸೌಧ ಒಳಗೆ ಪಾಕಿಸ್ತಾನ ಜಿಂದಾಬಾದ್ ಜೈಕಾರ ಅಲ್ಲಿ ಹಾಕಿದ್ದು, ಅವರನ್ನು ಬಂಧನ ಮಾಡ್ಲಿಕ್ಕೆ ಈ ಸರ್ಕಾರದಿಂದ ಆಗ್ಲಿಲ್ಲ. ಇವತ್ತು ಅತ್ಯಾಚಾರಗಳು ಜಾಸ್ತಿ ಆಗ್ತದೆ, ಲೂಟಿಗಳು ಜಾಸ್ತಿ ಆಗ್ತದೆ. ಎಲ್ಲಿವರೆಗೆ ಹೇಳಿದ್ರೆ ಮೊನ್ನೆ KDP ಸಭೆಯಲ್ಲಿ ನಮ್ಮ ಶಾಸಕರ ಮೇಲೆ ಅವ್ರ ಶಾಸಕರು ಕೈ ಎತ್ತಾರೆ. ಬಳ್ಳಾರಿಯಲ್ಲಿ ಗುಂಡು ಹೊಡಿತಾರೆ. ಕಾಂಗ್ರೆಸ್ನ ಶಾಸಕರ ಸಹವರ್ತಿಗಳೇ ಅವ್ರದೇ ಕಾರ್ಯಕರ್ತರ ಮೇಲೆ ಗುಂಡು ಹಾಕ್ತಾರೆ. ಅಲ್ಲಿ ಗುಂಡಾಗಿರಿ ತೋರಿಸ್ತಾರೆ. ಇಡೀ ರಾಜ್ಯದಲ್ಲಿ ಗುಂಡಾಗಿರಿಯ ಇದು ಪ್ರಾರಂಭ ಆಗಿದೆ ಕಾಂಗ್ರೆಸ್ ಇಂದ. ಇದರ ಪರಿಣಾಮ ಹುಬ್ಬಳ್ಳಿಯಲ್ಲೂ ಆಗಿರ್ತಕ್ಕಂಥದ್ದು. ಒಂದು ಮಹಿಳೆಯರ ಮೇಲೆ ಯಾವ ರೀತಿಯ ವ್ಯವಸ್ಥೆಗಳು ಮಾಡ್ತಕ್ಕಂಥದ್ದು ಈ ಸಮಾಜದಲ್ಲಿ ಕಾಂಗ್ರೆಸ್ಸಿನ ಮಾನಸಿಕತೆ, ಈ ಸರ್ಕಾರದ ಮಾನಸಿಕತೆ ಅಂತ ತೋರಿಸ್ತದೆ. ಅದನ್ನು ಸಮರ್ಥನೆ ಮಾಡ್ತಾರೆ. ಆಶ್ಚರ್ಯ ಏನ್ ಹೇಳಿದ್ರೆ ಅದನ್ನು ಮುಖ್ಯಮಂತ್ರಿಗಳು, ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸಮರ್ಥನೆ ಮಾಡ್ತಾರೆ. ಹೇಳಿದ್ರೆ ಕಾಂಗ್ರೆಸ್ನ ಮಾನಸಿಕತೆ ಹೇಳಿದ್ರೆ ಇವತ್ತು ಇಲ್ಲಿ ರಾಮರಾಜ್ಯ ಗಾಂಧಿ ಕಂಡದ್ದಿಲ್ಲ, ರಾವಣ ರಾಜ್ಯ ಇದೆ. ಲಂಕಾಪುರ ಆಗ್ತಾ ಇದೆ ಕರ್ನಾಟಕ. ಹಾಗಾಗಿ ಪೂರ್ಣವಾಗಿರ್ತಕ್ಕಂಥ ರಾವಣನ ಚಿಂತನೆಯಲ್ಲಿ ರಾವಣನ ಬುದ್ಧಿವಂತ ಇದ್ದ ಸಿದ್ದರಾಮಯ್ಯ. ರಾವಣನು ಬಹಳ ಅದ್ಭುತ ಜ್ಞಾನಿಯಾಗಿದ್ದಾರೆ ಸಿದ್ದರಾಮಯ್ಯನಾಗಿ. ಹಾಗೆ ಸಿದ್ದರಾಮಣ್ಣನ ಹೆಸರು ಚೇಂಜ್ ಆಗ್ತಾ ಇದೆ ಅಂತ ಅನಿಸ್ತದೆ. ಸಿದ್ದರಾಮಣ್ಣ ಹೋಗಿ ಏನು ಅಂತ ಜೋಡಿಸ್ಬೇಕಾಗುತ್ತೆ. ಯಾಕಂದ್ರೆ ಅದೇ ರೀತಿಯ ವರ್ತನೆ ಎಷ್ಟು ತಿಳಿದಿದ್ರು ಸೀತೆ ಅಪಹರಣ ಆಗಿದೆ. ಇವತ್ತು ಇಲ್ಲಿಯೂ ಸೀತೆ ಅಪಹರಣಗಳಾಗ್ತದೆ. ಸೀತೆಯರ ಮೇಲೆ
ಅನ್ಯಾಯಗಳು ನಡೀತಾ ಇದೆ, ಸೀತೆಯ ಮೇಲೆ ಹಲ್ಲೆಗಳು ನಡೀತಾ ಇದೆ, ಹೇಳಿದ್ರೆ ರಾಮನ ರಾಜ್ಯ ನಡೀತಾ ಇದೆ ಅನ್ನುವಂಥದ್ದು ಸ್ಪಷ್ಟ. ನ್ಯಾಷನಲ್ ಹೆರಾಲ್ಡ್ ವಿಚಾರದಲ್ಲಿ ಮುದ್ರಣ ಆಧಾರ ಪತ್ರಿಕೆಗೆ ಜಾಹೀರಾತು ಕೊಟ್ಟಿರೋದು ಬಿಜೆಪಿ ವಿವಾದ ತಗೋತಾ ಇದೆ. ಆದ್ರೆ ನೀವು ಕೂಡ ಕೆಲವು ಪತ್ರಿಕೆಗಳನ್ನು ಹಾಗೆ ಬೆಳೆಸಿಲ್ವಾ ಅಂತ ಇವ್ರು ಕೇಳ್ತಾ ಇದ್ದಾರೆ. ನೋಡಿ, ನಾವು ಪತ್ರಿಕೆಗಳನ್ನ ಬೆಳೆಸಿರ್ಬೋದು, ಅದರ ಸರ್ಕಾರದ ಹಣವನ್ನು ಉಪಯೋಗ ಮಾಡಿ ಬೆಳೆಸಿಲ್ಲ. ಹೆರಾಲ್ಡ್ ಪತ್ರಿಕೆ ಮೇಲೆ ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲಿ ಇದೆ, ನ್ಯಾಯಾಲಯದ ಒಳಗಡೆ ಇದೆ, ತೀರ್ಪಿನಲ್ಲಿ ಇದೆ. ಅದರ ಮೇಲೆ ಬೇಲ್ನಲ್ಲಿ ಇರ್ತಕ್ಕಂಥದ್ದು ಎಲ್ಲರೂ, ಸೋನಿಯಾ ಗಾಂಧಿ ಇರಬಹುದು, ರಾಹುಲ್ ಗಾಂಧಿ ಇರಬಹುದು, ಇದೇ DK ಅವರು ಇರ್ಬೋದು, ಅದೇ ಬೇಲ್ನಲ್ಲಿದ್ದಾರೆ. ನ್ಯಾಯಾಲಯದಲ್ಲಿರ್ತಕ್ಕಂಥ ಪತ್ರಿಕೆ, ನ್ಯಾಯಾಲಯದ ಒಳಗೆ ಇರ್ತಕ್ಕಂಥ ವಿಷಯ ಅದು. ಅದರ ಮಧ್ಯೆ ಅದು ಯಾವುದೇ ಪತ್ರಿಕೆ ಇವತ್ತು ಜನಸಾಮಾನ್ಯರ ಮಧ್ಯೆ ಇಲ್ಲದೆ ಇರತಕ್ಕಂಥ ಪತ್ರಿಕೆ. ಆ ಪತ್ರಿಕೆಗೆ ಒಂದೂವರೆ ಕೋಟಿ ರೂಪಾಯಿ ವರ್ಷ ಕೊಡ್ತಾರೆ, 90 ಲಕ್ಷ ರೂಪಾಯಿ ಬೇರೆ ಬೇರೆ ಕಾರಣಗಳಿಗೆ ಕೊಡ್ತಾರೆ ಹೇಳಿದ್ರೆ ಸರ್ಕಾರದ ಹಣ. DK ಅವರು ಕೊಟ್ರೆ ನಾವು ಕೇಳೋದಿಲ್ಲ, ಸಿದ್ದರಾಮಯ್ಯ ಕೊಟ್ರೆ ಕೇಳೋದಿಲ್ಲ. ಸಿದ್ದರಾಮಯ್ಯ ಅದಕ್ಕೆ ಎಷ್ಟು ದೊಡ್ಡ ಆಡ್ ಕೊಡ್ಬೋದು, ಸಿದ್ದರಾಮಯ್ಯನ ಮನೆಯಿಂದ ಹಣ. DK ಅವರ ಹಣ, DK ಅವರ ಮನೆಯಿಂದ ಎಷ್ಟು ಕೋಟಿ ಕೊಡ್ಬೋದು, 100 ಕೋಟಿ ಕೊಟ್ಟರು ನಾವು ಕೇಳೋದಿಲ್ಲ, ಕೊಡಿ ನೀವು ಡೆಕ್ಕನಗಳಿಗೆ. ಆದ್ರೆ ಕರ್ನಾಟಕ ಸರ್ಕಾರದ ಹಣ ಅದು ಸಿದ್ದರಾಮಯ್ಯನ ಹಣ ಅಲ್ಲ, ಕಾಂಗ್ರೆಸ್ನ ಹಣ ಅಲ್ಲ, DK ಅವರ ಹಣ ಅಲ್ಲ, ಈ ಜನತೆಯ ಹಣ, ಈ ರಾಜ್ಯದ ಜನತೆಯ ಹಣ. ಅದು ಅಲ್ಲಿ ಉಪಯೋಗ ಆಗಿರ್ತಕ್ಕಂಥದ್ದು ಕಾನೂನಿನ ಒಳಗೆ ಇರ್ತಕ್ಕಂಥ ಒಂದು ಪತ್ರಿಕೆಯ ಮೇಲೆ. ಇದು ಎಚ್ಚರಿಕೆ ಇರಬೇಕು.